ನಮಸ್ಕಾರ ಎಲ್ಲರಿಗೂ. ನಾನು ಸೃಜನ್. ಆ್ಯಕ್ಚುಲಿ ಇದು ನನ್ನ ಫಸ್ಟ್ ವ್ಲಾಗ್ ಆಗಿರುತ್ತೆ. ಆಯಿತು, ಆಮೇಲೆ ಸೊ ಗೈಸ್, ಇವಾಗ ನಾಷ್ಟ ಮಾಡಬೇಕು. ನಾಷ್ಟ ಮಾಡಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ನ. A few moments later. ಇವಾಗ ರೆಡಿ ಆಗಿದ್ದೀನಿ. ಇವಾಗ ಮನೆ ಬಿಟ್ಟು ಕಾಲೇಜ್ ಹತ್ರ ಹೋಗಿ ಅಲ್ಲಿ ನಮ್ಮ ಫ್ರೆಂಡಿಗೆ ವೇಟ್ ಮಾಡಬೇಕು ಬರ್ತಾರಂತ. ಅವ್ನು ವೇಟ್ ಮಾಡಿ ಅವನು ನಾನು ಇಬ್ಬರು ಸೇರೋದು. ಇವಾಗ ಬಂದಿದ್ದೀವಿ ಕಾಲೇಜ್ ಹತ್ರ. ಇನ್ನೇನು ಹೊರಡಬೇಕು. ನಮ್ಮ ಫ್ರೆಂಡಿಗೆ ಜೀವನ್ ಅಂತ, ಅವನು ನಾನು ಇವಾಗ ಕಾಲೇಜ್ ಹತ್ರ ಹೋಗಬೇಕು ಅಷ್ಟೇ. ಇವಾಗ ಬಂದಿದ್ದೀವಿ ವಾಶ್ರೂಮ್ಗೆ ಹೋಗಿ ಕ್ಲಾಸ್ಗೆ ಹೋಗೋಣ ಅಂತ. ಅದೇ ಈಗ ವಾಶ್ರೂಮಲ್ಲಿದ್ದೀವಿ. ಇನ್ನೇನು ವಾಶ್ರೂಮ್ ಮಾಡ್ಕೊಂಡು ಕ್ಲಾಸ್ಗೆ ಹೋಗೋಣ. ಕ್ಲಾಸ್ ಮುಗಿಸ್ಕೊಂಡು ಇಲ್ಲಿ ಕೂತಿದ್ದೀವಿ ಬ್ರೇಕ್ ಅಂತ. ಗ್ರೌಂಡಲ್ಲಿ ಕೂತಿದ್ದೀವಿ. ತೋರಿಸ್ತೀನಿ ರೀ ನಿಮ್ಮ ಗ್ರೌಂಡು. ನೋಡಿ ಗೈಸ್, ಇದೆ ನಮ್ಮ ಕಾಲೇಜು ಗ್ರೌಂಡು. ಸೊ ಗೈಸ್, ಇವಾಗ ಕಾಲೇಜ್ ಮುಗೀತು. ಹಾಗೆ ಪಾರ್ಕಲ್ಲಿ ಕುತ್ಕೊಳ್ಳೋಣ ಅಂತ ಬಂದ್ವಿ. ಒಂದು 5 ನಿಮಿಷ ಕುತ್ಕೊಂಡು ಮನೆಗೆ ಹೊರಡೋದು ಅಷ್ಟೇ. ನೋಡಿ, ಒಂದು ಕ್ಲಾಶ್ ಆಫ್ ಕ್ಲೈನ್ಸ್ ಆಡ್ತವನೆ. ಇವಾಗ ಮನೆಗೆ ಹೋಗ್ತಿದ್ದೆ. ನಮ್ಮಮ್ಮ ಫೋನ್ ಮಾಡಿಬಿಟ್ಟು ನಮ್ಮ ತಮ್ಮಂದು ಹಳೆ ಸ್ಕೂಲ್ದು ಮಾರ್ಕ್ಸ್ ಕಾರ್ಡ್ ಇಸ್ಕೊಂಡು ಬರ್ಬೇಕಂತ ಹೇಳಿದ್ರು. ಇವಾಗ ಹಳೆ ಸ್ಕೂಲ್ಗೆ ಹೋಗಿ ಅಲ್ಲಿ ಹೋಗಿ ಮಾರ್ಕ್ಸ್ ಕಾರ್ಡ್ ಇಸ್ಕೊಂಡು ಬರಬೇಕು ಹೋಗಿ. ಗೈಸ್, ಇವಾಗ ಸ್ಕೂಲ್ ಹತ್ರ ಬಂದಿದ್ದೀನಿ. ಹೋಗಿ ಮಾರ್ಕ್ಸ್ ಕಾರ್ಡ್ ಇಸ್ಕೊಂಡು ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಗೈಸ್, ಇವಾಗ ಮನೆಗೆ ಬಂದು ಈಗ ಹೋಗಿ ಫ್ರೆಶ್ ಅಪ್ ಆಗಬೇಕು. ಬಿಸಿಲಂತೂ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಗೈಸ್, ಇವಾಗ ಫ್ರೆಶ್ ಅಪ್ ಆದ್ಮೇಲೆ ಊಟ ಮಾಡ್ಬೇಕು. ಇವಾಗ ಮಧ್ಯಾಹ್ನ ಬಂದುಬಿಟ್ಟು ಹೋಗಿ ಊಟ ಮಾಡಿ ಮಲ್ಕೊಂಡಿದ್ದೆ. ಇವಾಗಿದ್ದು ಹಾಲು ಕುಡಿತಾ ಇದ್ದೀನಿ. ನನಗೊಂಚೂರು ಐಡಿಯಾ ಇಲ್ಲ ಯೂಟ್ಯೂಬ್ ಯಾವ ಥರ ಮಾಡಬೇಕು, ಏನು ಮಾಡಬೇಕು, ಕಂಟೆಂಟ್ ಯಾವ ಥರ ಮಾಡಬೇಕು, ಆಮೇಲೆ ಬೇರೆ ಬೇರೆ ಥರ ಚಾಲೆಂಜಸ್ಸು ಅದು ಇದು ಮಾಡಬೇಕಂತ ಆಸೆ. ನೋಡೋಣ ಗ್ರೋತ್ ಹೆಂಗಾಗುತ್ತೆ ಅದ್ರ ಮೇಲೆ ಡಿಪೆಂಡು. ಆಮೇಲೆ ಡೈಲಿ ವ್ಲಾಗ್ಸ್ ಮಾಡ್ತೀನಿ ನಾನು. ಆದಷ್ಟು ನನಗೆ ಇಷ್ಟ ಆಗುತ್ತೆ ಅಷ್ಟು. ಅಂದರೆ ಇವತ್ತು ಮಾಡಿದ್ದು ಜಾಸ್ತಿ ಕಡಿಮೆ ಅನಿಸ್ತು ನನಗೆ. ನೋಡೋಣ, ನಾಳೆಯಿಂದ ಟ್ರೈ ಮಾಡೋಣ ಎಷ್ಟಾಗುತ್ತೆ ಅಷ್ಟು ಮಾಡೋಕ್ಕೆ. ಇದು ನಮ್ಮ ಮನೆ ಹತ್ರ ವ್ಯೂ ನೋಡಿ. ಇದು ಅಷ್ಟೇನಿಲ್ಲ, ಆದರೆ ಒಟ್ಟಿನಲ್ಲಿ ಆಗ ನಮ್ಮಪ್ಪ ಫೋನ್ ಮಾಡಿದ್ರು. ಅವ್ರನ್ನ ಕರ್ಕೊಂಡು ಬರ್ಬೇಕು ಇವಾಗ ಅಷ್ಟೇ. ನಮ್ಮ ಅಪ್ಪನ ಕರ್ಕೊಂಡು ಬರೋಕ್ಕಂತ ಬಂದಿದ್ದೆ. ಫುಲ್ಲು ಟ್ರಾಫಿಕ್ಕು. ಆ ಟ್ರಾಫಿಕ್ದಲ್ಲಿ ಹಾರ್ನು ಅದೆಲ್ಲ ವಾಯ್ಸೇ ಕೇಳಿಸ್ತಿರ್ಲಿಲ್ಲ. ಅದಕ್ಕೆ ಸಪ್ರೇಟಾಗಿ ವಾಯ್ಸ್ ಹಾಕ್ತಿದ್ದೀನಿ ಇದಕ್ಕೆ. ನಮ್ಮ ಅಪ್ಪನ ತಂದು ಮನೆ ಹತ್ರ ಡ್ರಾಪ್ ಮಾಡಿದೆ. ಇವಾಗ ನಮ್ಮಮ್ಮ ಅದು ಸೈಬರ್ ಸೆಂಟ್ರಿಗೆ ಹೋಗಿ ಅದೇನೋ ಜೆರಾಕ್ಸ್ ಅಂತ ಇವಾಗ ಅದು ವಾಪಸ್ ಅದು ತರಕ್ಕೆ ಹೋಗಬೇಕು. ಗಾಡಿ ಇವಾಗ ಒಳಗೆ ಹಾಕೋಣ ಅಂದ್ಕೊಂಡಿದ್ದೆ. ಈಗ ಅಲ್ಲಿ ಬೇರೆ ಹೋಗಬೇಕು. ಮತ್ತು ಈಗ ಇವಾಗ ಸೈಬರ್ ಸೆಂಟ್ರಿಗೆ ಹೋಗಿ ಅದು ಜೆರಾಕ್ಸ್ ತೊಗೊಂಡು ಬಂದೆ. ಅಷ್ಟರಲ್ಲೇ ರೂಮಲ್ಲಿ ವ್ಲಾಗ್ ಮಾಡೋಣ ಅಂದ್ಕೊಂಡೆ. ನಮ್ಮ ತಮ್ಮ ನಾಳೆ ಟೆಸ್ಟು ಅಂತ ಓದ್ಕೋತಿದ್ದ. ಬನ್ನಿ ಅವ್ನು ಪರಿಚಯ ಮಾಡಿಸ್ತೀನಿ. ಇವನೇ ನೋಡಿ ಗೈಸ್, ನಮ್ಮ ತಮ್ಮ ನಾಳೆ ಟೆಸ್ಟು ಅಂತ ಓದ್ಕೋತಿದ್ದಾನೆ. ಅವಾಗಲಿಂದ ಏನೋ ಆಟ ಆಡ್ತಿದ್ದ. ಇವಾಗ ಬೈದ ತಕ್ಷಣ ಇವಾಗ ಬುಕ್ ಹಿಡ್ಕೊಂಡು ಕೂತಾನೆ. ನೀವು ಆ ಥರ ಮಾಡಬೇಡಿ. ನಾಳೆ ಟೆಸ್ಟ್ ಐತೆ, ಓದ್ಕೊಳ್ಳೋದು ಬಿಟ್ಟು ಇನ್ನೆಲ್ಲ ಮಾಡ್ತಾವೆ ನೀನು. ಅದು ನನ್ನ ಶರ್ಟ್ ಇತ್ತು, ಅದನ್ನ ಹಾಕ್ಕೊಂಡು ಇವಾಗ ಅದು ಮಿರರ್ ಮುಂದೆ ಇದು ಮಾಡ್ತಾವೆ ನೋಡಿ. ಅವನು ಓದೋದು ಬಿಟ್ಟು ಇನ್ನೆಲ್ಲ ಮಾಡ್ತಾನಂದರೆ ಓದಲ್ಲ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ಥರದೆಲ್ಲ ಇದಾರೆ ಜನ. ಇವಾಗ ಊಟ ಮಾಡಬೇಕು. ನಮ್ಮಮ್ಮ ಏನೇನು ಅಡುಗೆ ಮಾಡೋರು ನೋಡೋಣ ಬನ್ನಿ. ಪಲ್ಯ ಎಲ್ಲ ಹಾಕಿ ಹೋಗೈತೆ. ಸ್ವಲ್ಪ ಮಿಕ್ಕಿರೋದು ಅದನ್ನೇ ತಿನ್ನಬೇಕು. ಇಲ್ಲಿ ಟೊಮೆಟೊ ಗೊಜ್ಜು, ಹಾಗೆ ರೊಟ್ಟಿ ಇದೆ, ಮೊಸರು ಇದೆ. ಹಂಗೆ ಈ ಕುಕ್ಕರೆಲ್ಲ ರೈಸ್ ಇರ್ಬೋದು. ಅಂದ್ಕೊಂಡಿದ್ದೆ ಅದೇ ಇರ್ಬೋದು ಅಂತ. ನೋಡಿ, ನನ್ನ ತಮ್ಮ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ರೆ ತಲೆ ಬಗ್ಸ್ಕೊಂಡು ಕೂತಾನೆ. ನಾಳೆ ಎಕ್ಸಾಮ್ ಇಟ್ಕೊಂಡು ಟಿ ವಿ ನೋಡ್ಕೊಂಡು ಊಟ ಮಾಡ್ತಾನೆ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇದೇ ನೋಡಿ ಇವತ್ತಿಂದು ನಂದು ಡಿನ್ನರು. ಆಯಿತು, ಆಮೇಲೆ ಸೊ ಗೈಸ್, ಇವಾಗ ಊಟ ಆಯಿತು. ಇವಾಗ ಗಾಡಿ ಹೋಗಿ ಹಾಕಿ ಬರಬೇಕು ಕೆಳಗೆ. ಅಂದರೆ ಗಾಡಿ ಅಂದರೆ ನೀವು ಕೇಳ್ತಿರ್ಬೋದು, ಅಂದರೆ ಆವಾಗಲೇ ಬೈಕ್ ಹಾಕೋದಲ್ಲ ಅಂತ. ಇಲ್ಲ, ಇನ್ನೊಂದು ಗಾಡಿ ಇದೆ, ಹೋಂಡಾ ಆ್ಯಕ್ಟಿವಾ. ಅದನ್ನ ಹೋಗಿ ಒಳಗಡೆ ಹಾಕಿ ಬರಬೇಕು ಗೈಸ್. ಇವಾಗ ಹೋಂಡಾ ಆ್ಯಕ್ಟಿವಾ ಅಂತ ಹೇಳ್ತಿದ್ನಲ್ಲ, ಇದನ್ನೇ ಆ್ಯಕ್ಚುಲಿ ಇವಾಗ ಒಳಗಡೆ ಹಾಕ್ಬೇಕು ಹೋಗಿ. ನಾಳೆ ಟೆಸ್ಟ್ ಒಂದು ಹಿಂಗೆ ಆರಾಮಾಗಿ ಫೋನ್ ನೋಡ್ಕೊಂಡು ಕೂತವನೆ. ಏನು ಬರೀತಾನೋ ಎಕ್ಸಾಮಲ್ಲಿ ನಾಳೆ ದೇವ್ರಿಗೆ ಗೊತ್ತು ಅಷ್ಟೇ. ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತೀನಿ. ಏನಾದರೂ ತಪ್ಪಾಗಿದೆ ಎಡಿಟಿಂಗ್ ಕಡೆಯಿಂದ ಅದನ್ನ ಆದಷ್ಟು ಸರಿಪಡಿಸ್ಕೋತೀನಿ ಅಂತ ಹೇಳ್ತಾ ಮತ್ತೆ
ಮತ್ತೆ ನಾಳೆ ಇನ್ನೊಂದು ವ್ಲಾಗ್ ಜೊತೆ ಸಿಗ್ತೀನಿ. ಬಾಯ್ ಬಾಯ್. ಈ ಸಪಕರ ಸರಕಬರ್ ಸಬರಕರಾಯ್ ಸರಕ